DCM ಅದು ಇನ್ನೂ ಬಗೆಹರಿದಿಲ್ಲ. ಇವತ್ತು ಕೂಡ ಪೆರೇಡ್ ಕೂಡ ಮಾಡ್ತೀವಿ. ಅದು ಅವ್ರ ಪಕ್ಷ ಸೇರ್ಕೊಂಡ್ರೆ ನಮಗೆ ನಾನು ಅದಕ್ಕೆ ಹೇಳೋದು, BJP ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೂ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 4 ಜನವೋ 5 ಜನವೋ ಮುಖ್ಯಮಂತ್ರಿ ನನ್ನ ಅಭಿಪ್ರಾಯದಲ್ಲಿ ಸುಮಾರು 30-35 ಜನಕ್ಕೂ ಕೊಟ್ಟು ಬಿಡೋದು ಒಳ್ಳೆಯದು, ಎಲ್ರಿಗೂ ಉಪಮುಖ್ಯಮಂತ್ರಿ. ಆಗ ಸಮಸ್ಯೆನೇ ಇರಲ್ವಲ್ಲ, ಕೊಟ್ಕೊಳ್ಳೋದು ಒಳ್ಳೆಯದು. ಇಷ್ಟು ದಿನ ಪ್ರತಿನಿತ್ಯ ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು, ಇದೆಲ್ಲ ನಾಟಕ ಅನ್ನೋದು, ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು, ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು. ಇವತ್ತು ಏನಾಗಿದೆ ಸಮಸ್ಯೆ, ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಯಾವ್ದು ಅಕಾಲಿಕ 1-2 ದಿನ ಮಳೆ ಬಂತಲ್ಲ, ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ. ಈಗ ಇಲ್ಲಿ ಭತ್ತ ಬೆಳೆದಾರ ಏನಾದ್ರು, ರಾಗಿ ಬೆಳೆದಿದಾರ ಏನಾಗವ್ರೆ, ಹಲವಾರು ಬೆಳೆ ಬೆಳೆದಂತ ರೈತರ ಪರಿಸ್ಥಿತಿ ಏನಾಯ್ತು, ಇದೆಲ್ಲ ಒಂದು ಭಾಗ. ಬ್ಯಾಂಕ್ಗಳಲ್ಲಾಗಲಿ ಅವ್ರಿಗೆ ನೋಟಿಸ್ ಕೊಟ್ಕೊಂಡು ಹೆದರ್ಸ್ಕೊಂಡು ಕೂತವ್ರೆ. ಇಲ್ಲಿ ಕಾಫಿ ಬೆಳೆಗಾರರು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ. DCM ಅದು ಇನ್ನೂ ಬಗೆಹರಿದಿಲ್ಲ. ಇವತ್ತು ಕೂಡ ಪೆರೇಡ್ ಕೂಡ ಮಾಡ್ತೀವಿ. ಅದು ಅವ್ರ ಪಕ್ಷ ಸೇರ್ಕೊಂಡ್ರೆ ನಮಗೆ ನಾನು ಅದಕ್ಕೆ ಹೇಳೋದು, BJP ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೂ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 4 ಜನವೋ 5 ಜನವೋ ಮುಖ್ಯಮಂತ್ರಿ ನನ್ನ ಅಭಿಪ್ರಾಯದಲ್ಲಿ ಸುಮಾರು 30-35 ಜನಕ್ಕೂ ಕೊಟ್ಟು ಬಿಡೋದು ಒಳ್ಳೆಯದು, ಎಲ್ರಿಗೂ ಉಪಮುಖ್ಯಮಂತ್ರಿ. ಆಗ ಸಮಸ್ಯೆನೇ ಇರಲ್ವಲ್ಲ, ಕೊಟ್ಕೊಳ್ಳೋದು ಒಳ್ಳೆಯದು. ಇಷ್ಟು ದಿನ ಪ್ರತಿನಿತ್ಯ ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು, ಇದೆಲ್ಲ ನಾಟಕ ಅನ್ನೋದು, ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು, ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು. ಇವತ್ತು ಏನಾಗಿದೆ ಸಮಸ್ಯೆ, ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಯಾವ್ದು ಅಕಾಲಿಕ 1-2 ದಿನ ಮಳೆ ಬಂತಲ್ಲ, ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ. ಈಗ ಇಲ್ಲಿ ಭತ್ತ ಬೆಳೆದಾರ ಏನಾದ್ರು, ರಾಗಿ ಬೆಳೆದಿದಾರ ಏನಾಗವ್ರೆ, ಹಲವಾರು ಬೆಳೆ ಬೆಳೆದಂತ ರೈತರ ಪರಿಸ್ಥಿತಿ ಏನಾಯ್ತು, ಇದೆಲ್ಲ ಒಂದು ಭಾಗ. ಬ್ಯಾಂಕ್ಗಳಲ್ಲಾಗಲಿ ಅವ್ರಿಗೆ ನೋಟಿಸ್ ಕೊಟ್ಕೊಂಡು ಹೆದರ್ಸ್ಕೊಂಡು ಕೂತವ್ರೆ. ಇಲ್ಲಿ ಕಾಫಿ ಬೆಳೆಗಾರರು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.